ಈಗ ನಾವು ಆರೋಗ್ಯ ವಿಚಾರವಾಗಿ ಬುಕ್‌ಗಳು ಓದಿ, ಸಮಾಜಕ್ಕೆ ಸಂದೇಶ ಕೊಡ್ಬೋದಲ್ಲ. ಡಾಕ್ಟ್ರೇ ಆಗ್ಬೇಕಂತ ಏನಿದ್ಯಾ? ಡಾಕ್ಟರ್ ಆಗ್ಬಿಟ್ಟು ಸಲಹೆ ಸೂಚನೆ ಕೊಡ್ಬೇಕಂತ ಏನಿಲ್ಲಲ್ಲ. ಸೊ ಹಾಗಾಗಿ ಈ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಅದು ಸ್ಪೆಷಲಿ ಹಾರ್ಟ್ ಬಗ್ಗೆ ಜಾಗೃತಿ ಮೂಡಿಸ್ತಾನೆ ಇರ್ತೀನಿ. ಸೊ ಇವತ್ತು ಮತ್ತ ಅದೇ ವಿಚಾರ. ಇವಾಗ ಇದೇನೋ ಅಂತೀವಪ್ಪ, ಅಸಿಡಿಟಿ ಇದೆ ಅಂತ ಸುಮ್ನೆ ಮನೇಲಿ ಕುತ್ಕೊಂಡ್ಬಿಡ್ತೀವಿ. ಕುತ್ಕೊಂಡಿದ್ರು ಅಸಿಡಿಟಿ ಇದೆ, ಇದೇನ್ ಮಹಾ ಅಂತ ಹೇಳ್ಬಿಟ್ಟು ತಮ್ಮಷ್ಟಕ್ಕೆ ತಾವೇ ಇದು ಮಾಡಿದ್ರು, ಏನೋ ವಿಚಾರ ಮಾಡಿದ್ರು. ಏನಂತ? ಇದು ಅಸಿಡಿಟಿ ಅಷ್ಟೇ ಇದೆ, ನನ್ಗೇನ್ ತೊಂದರೆ ಇಲ್ಲ ಅಂತ. ಆದ್ರೆ ಈಗ ಅವರು ನಮ್ಮ ಕಣ್ಮುಂದೆ ಇಲ್ಲ. ಸೊ ನಾನು ಇಲ್ಲೇನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಎದೆ ನೋವು ಅಂದಾಗ ನಾವುಗಳೇ ಡಿಸೈಡ್ ತಗೊಂಡು ಮನೆಯಲ್ಲಿ ಕುತ್ಕೋಬಾರ್ದು. ಇದ್ರ ವಿಚಾರ ಏನು? ಹತ್ತಿರದ ಹಾಸ್ಪಿಟಲ್ಗೆ ಹೋಗ್ಬೇಕು. ನನಗೆ ಯಾಕೋ ಎದೆ ನೋವ್ತಿದೆ ಡಾಕ್ಟ್ರೆ, ಏನ್ ಇರ್ಬೋದು ಅಂತ ಡಾಕ್ಟರ್ ಹತ್ರ ಹೇಳಿದ್ರೆ ಇ.ಸಿ.ಜಿ ಚೆಕಪ್ ಮಾಡಿ ನೋಡ್ತಾರೆ. ಇ.ಸಿ.ಜಿ ಅಂದ್ರೆ ಏನಪ್ಪಾ? ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ಇ.ಸಿ.ಜಿ ಅದು ಚುಚ್ಚಿ ಚೆಕಪ್ ಮಾಡೋದಿಲ್ಲ, ಅಥವಾ ನೋವು ಕೊಟ್ಟು ಚೆಕಪ್ ಮಾಡೋದಿಲ್ಲ, ಎಂಥದ್ದು ಇಲ್ಲ. ಜಸ್ಟ್ ಎದೆಗೆ ಲೀಡ್ಸ್ ಹಚ್ತಾರೆ, ಅದು ನಿಮಗೆ ಗೊತ್ತಿರುತ್ತೆ. ಆ ಇ.ಸಿ.ಜಿ ದಿಂದ ಹಾರ್ಟ್ ಅಟ್ಯಾಕ್ ಇದೆಯೋ, ಯಾಕೆ ಇದೆ ನೋವ್ತಿದೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಇದೆಯೋ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಇದೆಯೋ, ಹಾರ್ಟ್ ಅಟ್ಯಾಕ್ ಆಗಿದೆಯೋ, ಏನೆಲ್ಲ ಗೊತ್ತಾಗುತ್ತೆ ಹಾರ್ಟ್ ಬಗ್ಗೆ. ಆದ್ರೆ ಮನೇಲಿ ಕುತ್ಕೊಂಡು ನಾವು ಡಿಸೈಡ್ ಮಾಡ್ಕೊಂಡಿದ್ರೆ ಅದು ತುಂಬಾ ಡೇಂಜರ್. ಈ ಸಲಹೆ ಸೂಚನೆಗಳು ನಾನು ಕೊಡ್ತಿರೋದು ಜಾಗ್ರತೆಗೋಸ್ಕರ. ಸೊ ನೀವುಗಳು ಹಾಸ್ಪಿಟ್ಲ್ಗೆ ಹೋಗಿದ್ದೀರಾ, ಇ.ಸಿ.ಜಿ ಮಾಡ್ಕೊಂಡ್ರ, ಇ.ಸಿ.ಜಿ ನೋಡ್ಬಿಟ್ಟು ಡಾಕ್ಟರ್ ನಾರ್ಮಲ್ ಅಂತ ಹೇಳಿದ್ರ, ಅವಾಗ ಡಾಕ್ಟ್ರೇ ಹೇಳ್ತಾರೆ ಅದು ಏನು ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆಯೋ, ಅಸಿಡಿಟಿ ಪ್ರಾಬ್ಲಮ್ ಇದೆಯೋ ಹೇಳ್ತಾರೆ. ಅದ್ರ ತಕ್ಕಂತೆ ಟ್ಯಾಬ್ಲೆಟ್ ಕೊಡ್ತಾರೆ. ಸೊ ಒಂದ್ ವೇಳೆ ಏನಾದ್ರೂ ಹಾರ್ಟ್ ಅಟ್ಯಾಕ್ ಅಂತಿದ್ರೆ ಆ ಇ.ಸಿ.ಜಿ ನಲ್ಲಿ ಚೇಂಜಸ್ ತೋರಿಸುತ್ತೆ. ಏನಂತ? ಹಾರ್ಟ್ ಅಲ್ಲಿ ರಕ್ತ ಸಂಚಲನ ಕರೆಕ್ಟ್ ಆಗಿ ಆಗ್ತಿಲ್ಲ, ರಕ್ತ ಹಾರ್ಟ್ ನರಗಳಲ್ಲಿ ಕರೆಕ್ಟ್ ಆಗಿ ಓಡಾಡ್ತಿಲ್ಲ, ಹಾರ್ಟ್ ನರಗಳಲ್ಲಿ ರಕ್ತ ಗಟ್ಟಿ ಆಗ ಒಂದು ಲಕ್ಷಣ ಕಾಣ್ತಿರುತ್ತೆ. ಸೊ ಆ ಹಾರ್ಟ್ ಅಟ್ಯಾಕ್ ರಿಪೋರ್ಟ್ ಇ.ಸಿ.ಜಿ ನಲ್ಲಿ ಬಂದಾಗ ಡಾಕ್ಟರ್ ಸಡನ್ ಆಗಿ ಐಸಿಯುಗೆ ಶಿಫ್ಟ್ ಮಾಡಿ ಅಡ್ಮಿಟ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಯಾಕಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅದನ್ನ ಹಾಗೆ ಬಿಟ್ರೆ ಅಲ್ಪ ಸ್ವಲ್ಪ ನರಗಳಲ್ಲಿ ರಕ್ತ ಗಟ್ಟಿಯಾಗಿರೋದು ಪೂರ್ತಿ ಹಾರ್ಟ್ ತುಂಬ ಎಲ್ಲ ಆ ರಕ್ತ ನರಗಳಲ್ಲಿ ಗಟ್ಟಿ ಆದ್ರೆ ಜೀವನೇ ಇರಲ್ಲ. ಸೊ ಎಲ್ಲ ನರಗಳು ಬ್ಲಾಕ್ ಆಗೋಕ್ಕೆ ಮುಂಚೆ ಬೇಗ ಪೇಷಂಟ್ಗೆ ಐಸಿಯು ಅಡ್ಮಿಟ್ ಮಾಡಿಬಿಟ್ಟು ಇಂಜೆಕ್ಷನ್ ಕೊಡ್ತಾರೆ. ಏನಂತ ಇಂಜೆಕ್ಷನ್ ಅಂದ್ರೆ, ಎಲ್ಲಿ ಹಾರ್ಟ್ಗಳಲ್ಲಿ ರಕ್ತ ಎಲ್ಲ ಗಟ್ಟಿ ಆಗಿದೆಯೋ ಅಲ್ಲಿ ನೀರಾಗೋ ಥರ, ರಕ್ತ ಸಲೀಸಾಗಿ ಓಡಾಡೋ ಥರ ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ಗಳ ಹೆಸರು ಹೇಳೋದು ಬೇಡ, ಯಾಕಂದ್ರೆ ನಾನು ಡಾಕ್ಟರ್ ಅಲ್ಲ. ಒಂದ್ ವೇಳೆ ಹಾರ್ಟ್ ಅಟ್ಯಾಕ್ ಅಲ್ಲಪ್ಪ ಅಂತಂದಾಗ ಅಲ್ಲಿಂದ ನೋವು ಕಡಿಮೆ ಆಗೋ ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಇದು ನೀವುಗಳು ತಗೊಳ್ಳುವಂತ ಒಂದು ಜಾಗ್ರತೆ. ಸಮಾಜದಲ್ಲಿ ಈ ತರ ಯಾರಿಗಾನ ಆದ್ರೆ ಅವರಿಗೆ ಸಲಹೆ ಸೂಚನೆ ಕೊಡುವಂತ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ನೀವು ಇ.ಸಿ.ಜಿ ಮಾಡ್ಕೊಂಡ್ರು ನೋವು ಕಡಿಮೆ ಆಗ್ತಿಲ್ಲ, ಟ್ಯಾಬ್ಲೆಟ್ ತಗೊಂಡ್ರು ನೋವು ಕಡಿಮೆ ಆಗ್ತಿಲ್ಲ, 2D ಎಕ್ಕೋ ಮಾಡ್ಕೊಂಡ್ರು ನೋವು ಕಡಿಮೆ ಆಗ್ತಿಲ್ಲ ಅಂದ್ರೆ ಅವಾಗ ಡಾಕ್ಟರ್ ಒಂದು ವಿಚಾರ ಮಾಡ್ತಾರೆ, TMT ಟೆಸ್ಟ್. ಈ TMT ಟೆಸ್ಟ್ ಬಗ್ಗೆ ನಾನು ತುಂಬಾ ವಿಡಿಯೋಗಳು ಮಾಡಿದ್ದೀನಿ, ನೀವು ನೋಡಬಹುದು. ಈಗಲೂ ಕೂಡ ಅದರ ಬಗ್ಗೆನೇ ಹೇಳ್ತೀನಿ. ಟ್ರೆಡ್ಮೇಲ್ ಸ್ಟ್ರೆಸ್ ಟೆಸ್ಟ್ ಅಂದ್ರೆ ಏನು? ಈ ಜಿಮ್ಗಳೆಲ್ಲ ನೀವು ನೋಡಿರ್ತೀರ, ಮಷಿನ್ ಮೇಲೆ ನಡೀತಿರ್ತಾರೆ, ಅದು ಬೇರೆ. ಅದು ಹಾರ್ಟ್ ಚೆಕಪ್ ಆಗಲ್ಲ. ಅದು ನಾವು ವ್ಯಾಯಾಮ ಮಾಡೋಕ್ಕೆ, ವಾಕಿಂಗ್ ಮಾಡೋಕ್ಕೆ, ನಮ್ಮ ಹೆಲ್ತ್ ಚೆನ್ನಾಗಿಟ್ಕೊಳ್ಳೋಕ್ಕೆ ಮಾಡುವಂತ ಒಂದು ವಾಕಿಂಗ್ ಆಗಿರುತ್ತೆ. ಈ ಹಾಸ್ಪಿಟಲ್ಗಳಲ್ಲಿ ಮಾಡೋ TMT ಟೆಸ್ಟ್ ಏನ್ ಮಾಡ್ತಾರೆ, ಇ.ಸಿ.ಜಿ ಲೀಡ್ಸ್ ಎಲ್ಲ ಎದೆಗೆ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿಬಿಟ್ಟು ಕಂಪ್ಯೂಟರಲ್ಲಿ ನಿಮ್ಮ ಹೆಸರು, ವಯಸ್ಸು, ಎಲ್ಲ ಡಾಕ್ಟ್ರು ಏನೆಲ್ಲ ತೊಂದರೆ ಇದೆ ಎಂಟ್ರಿ ಮಾಡಿಬಿಟ್ಟು ಮಷಿನ್ ಮೇಲೆ ನಡೆಸ್ತಿರ್ತಾರೆ. ಇವಾಗ ನೀವು ನಡೆಯಕ್ಕೆ ಸ್ಟಾರ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಿಮ್ಮ ಹಾರ್ಟ್ ರೇಟು 60 ಇದೆ ಅಂತ ಇಟ್ಕೊಳ್ಳೋಣ. ನಡಿಬೇಕಾದ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ವಾಕ್ ಮಾಡಬೇಕಾದ್ರೆ ಉಸಿರಾಡ ಕಷ್ಟ ಆಗ್ತದಲ್ಲ, ಸ್ಟ್ರೆಸ್. ಪೇಷಂಟ್ ನಡಿಬೇಕಾದ್ರೆ ಹಾರ್ಟ್ ಪಂಪ್ ಆಗ್ತಿರುತ್ತೆ. ಹಾರ್ಟ್ ಪಂಪ್ ಆಗ್ತಾ ಆಗ್ತಾ ಹಾರ್ಟ್ ರೇಟ್ ಜಾಸ್ತಿ ಬಡ್ಕೊಳ್ತಿರುತ್ತೆ. ಹಾರ್ಟ್
ಅವಾಗ ಹಾರ್ಟಲ್ಲಿರೋ ನರಗಳು ಹಿಗ್ತಿರ್ತವೆ, ಅಲ್ಲಿ ರಕ್ತ ಸಂಚಲನ ಕರೆಕ್ಟಾಗಿ ಆಗ್ತಿರ್ಬೇಕು. ಹಾರ್ಟ್ ಪಂಪ್ ಆದಂಗೆ ಹಾರ್ಟ್ ನರಗಳಲ್ಲಿ ರಕ್ತ ಕರೆಕ್ಟಾಗಿ ಫಾಸ್ಟಾಗಿ ಓಡಾಡಿದ್ರೆ, ಕಂಪ್ಯೂಟ್ರಲ್ಲಿ ಬರೋ ECG ನಾರ್ಮಲ್ ಆಗಿದ್ರೆ ಹಾರ್ಟ್ಗೆ ಏನೂ ತೊಂದರೆ ಇಲ್ಲ ಅಂತ ಅರ್ಥ. ಒಂದ್ ವೇಳೆ ನೀವು ನಡಿತಾ ನಿಮ್ಮ ಎದೆ ನೋವು ಜಾಸ್ತಿ ಆಗ್ತಾ ಹೋದ್ರೆ ಕಂಪ್ಯೂಟರ್ ಒಳಗಡೆ ECG ಚೇಂಜ್ ಆಗ್ತಾ ಹೋಗ್ತದೆ. ಯಾಕಂತಂದ್ರೆ ಈ ನರಗಳಲ್ಲಿ ರಕ್ತ ಕರೆಕ್ಟಾಗಿ ಓಡಾಡಲ್ಲ, ದಟ್ಟಣೆ ಉಂಟಾಗುತ್ತೆ. ನರಗಳಲ್ಲಿ ಸ್ಟ್ರೆಸ್ ಜಾಸ್ತಿಯಾಗಿ ಹಾರ್ಟ್ ಪಂಪ್ ಆಗ್ಬೇಕಾದ್ರೆ ಬ್ಲಡ್ ಕರೆಕ್ಟಾಗಿ ನರಗಳಲ್ಲಿ ಓಡಾಡಲ್ಲ, ಅಲ್ಲಿ ಸಿಕ್ಕಾಕೊಂಡಂಗೆ ಆಗುತ್ತೆ. ಬ್ಲಾಕೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ರಕ್ತ ಓಡಾಡೋದಕ್ಕೆ ಕಂಪ್ಯೂಟರ್ ಒಳಗಡೆ ಇರೋ ECG ಚೇಂಜ್ ಆಗ್ಬಿಡುತ್ತೆ. ನಿಮ್ಗೆ ಉಸಿರಾಡಕ್ ತೊಂದರೆ ಆಗ್ತಿರುತ್ತೆ, ನಡಿತಾ ಸ್ಟ್ರೆಸ್ ಆಗ್ತಿರುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ, ಇದೇನೋ ಆಗ್ತಿರುತ್ತೆ. ಅದು ಫ್ಯೂಚರಲ್ಲಿ ಮುಂದಿನ ದಿನಗಳಲ್ಲಿ ಹಾರ್ಟ್ಗೆ ಎಫೆಕ್ಟ್ ಆಗೋದನ್ನ ಇವತ್ತೇ ಕಂಡುಹಿಡಿಯುವಂಥ TMT ಟೆಸ್ಟ್ ಬೆಟರ್. ಅದು ಡಾಕ್ಟರ್ ಅದನ್ನ ಚೆಕಪ್ ಮಾಡಿದ್ರೆ ಅದರಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಬಂದ್ರೆ, ಕರೆಕ್ಟಾಗಿ ರಕ್ತ ನರಗಳಲ್ಲಿ ಹಾರ್ಟ್ ನರಗಳಲ್ಲಿ ಓಡಾಡಿದೆ ಅಂತಂದ್ರೆ ನಾರ್ಮಲ್ ಬಂದ್ರೆ ನೋ ಪ್ರಾಬ್ಲಮ್. ಒಂದು ವೇಳೆ ನರಗಳಲ್ಲಿ ಹಿಗ್ತಾ ನರಗಳು ಹಿಗ್ಬೇಕಾದ್ರೆ ರಕ್ತ ಓಡಾಡೋ ಟೈಮಲ್ಲಿ ರಕ್ತ ಕರೆಕ್ಟಾಗಿ ಓಡಾಡಿಲ್ಲ, ಏನಾದರೂ ನರಗಳ ಮಧ್ಯದಲ್ಲಿ ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ರಕ್ತ ಓಡಾಡೋಕ್ಕೆ ಅಡ್ಡಿ ಮಾಡುತ್ತೆ. ಅಂಥ ಟೈಮಲ್ಲಿ ಕಂಪ್ಯೂಟ್ರಲ್ಲಿ ಬರ್ತಿರೋ ECG ಚೇಂಜ್ ಆಗುತ್ತೆ, ಆವಾಗ ನೋವು ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಉಸಿರಾಡೋಕ್ಕೆ ಸಡನ್ನಾಗಿ ಜಾಸ್ತಿ ತೊಂದರೆ ಆಗ್ತಿರುತ್ತೆ, ತಲೆ ಸುತ್ತು ಬರುತ್ತೆ. ಸೊ ಇಂಥ ಟೈಮಲ್ಲಿ ಡಾಕ್ಟರ್ ಗೊತ್ತಾಗ್ಬಿಡುತ್ತೆ ECG ಚೇಂಜ್ ಆಗ್ತಿದೆ ಕಂಪ್ಯೂಟ್ರಲ್ಲಿ ಅಂದಮೇಲೆ ಅದು ಮಷಿನ್ ಮೇಲೆ ನಡೆಸೋದು ನಿಲ್ಲಿಸ್ಬಿಟ್ಟು ಪೇಷಂಟ್ಗೆ ಅಡ್ಮಿಟ್ ಮಾಡ್ತಾರೆ. ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಅದು ಆಂಜಿಯೋಗ್ರಾಮ್ ಮಾಡ್ತಾರೆ. ಆಂಜಿಯೋಗ್ರಾಮ್ಗೆ ಅದು ನಾರ್ಮಲ್ ಆಗಿ ಬಂದಿಲ್ಲ ಅಂದರೆ ಆಂಜಿಯೋಗ್ರಾಮ್ಗೆ ಸ್ಟಂಟ್ ಹಾಕ್ತಾರೆ. ತುಂಬ ಚೆಕಪ್ಗಳು ಇದಾವೆ. ಸ್ಟಂಟ್ಗೂ ಆಗಲ್ಲ ಅಂತಂದ್ರೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗುತ್ತೆ. ಸೊ ಒಂದು ಮಾತು ಹೇಳ್ತೀನಿ, ಕಿವಿಲಿಟ್ಕೊಳ್ಳಿ. ನಾವು ಆರೋಗ್ಯವಂತರ ಇದ್ದೀವಿ, ಯಾವುದೇ ಶುಗರ್ ಇಲ್ಲ, BP ಇಲ್ಲ, ನಾವು ತುಂಬ ದಪ್ಪಗೂ ಇಲ್ಲ, ತಂದೆ ತಾಯಿಗೂ ಪ್ರಾಬ್ಲಮ್ಗಳಿಲ್ಲ, ಯಾವುದೇ ಹ್ಯಾಬಿಟ್ಸ್ ಇಲ್ಲ, ಹಾಸ್ಪಿಟ್ಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಕೂತ್ಕೋಬೇಡಿ ದಿನವಿದ್ದಾಗ. ಇದು ನನ್ನ ವಿಡಿಯೋ ಜನಜಾಗೃತಿಗಾಗಿ. ಈ ಒಂದು ನಮ್ಮ ಜನರೇಷನ್ ತುಂಬ ಡೇಂಜರ್ ಝೋನಲ್ಲಿದೆ. ಯಾಕಂತಂದ್ರೆ ನೋಡ್ತಿರ್ತೀರ ನೀವುಗಳು ಕೂಡ, ನಿಮ್ಮ ಒಂದು ಸ್ಟೇಟಸ್ಗಳಲ್ಲಿ ಯಾರೋ ಒಬ್ಬ ಸಣ್ಣ ವಯಸ್ಸಿನವ್ರ ಫೋಟೋ ಯಾರೋ ಒಬ್ರು ಹಾಕಿರ್ತಾರೆ. ಏನಾಯ್ತು ಅಂತ ವಿಚಾರಿಸಿದ್ರೆ ಹಾರ್ಟ್ ಅಟ್ಯಾಕ್. ಏಜ್ ನೋಡಿದ್ರೆ 30, 25ರಿಂದ 30, 35, 40 ಇಷ್ಟೇ ಇರುತ್ತೆ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್. ಏನು ಪ್ರಾಬ್ಲಮ್ ಇದು? ಹಿಂದೆ ಹಿಸ್ಟ್ರಿ, ಶುಗರ್, BP ಏನೂ ಇಲ್ಲ, ನೆನ್ನೆನೇ ಉಂಡು ತಿಂದು ಓಡಾಡಿದ್ದ, ಇವತ್ತು ಹೀಗಾಯ್ತು ಅನ್ನೋ ಮಾತುಗಳು ಕೇಳಿರ್ತೀರ. ಸೊ ಹೀಗಾಗಿ ನಾವುಗಳು ತುಂಬ ಜಾಗೃತಿಯಿಂದ ಬದುಕಬೇಕು ಈ ಸಮಾಜದಲ್ಲಿ, ಈ ದುನಿಯಾದಲ್ಲಿ. ಸೊ ಅದಕ್ಕೆಲ್ಲ ನಾವು ಏನು ಮಾಡಬೇಕಪ್ಪ? ಕರೆಕ್ಟ್ ಟೈಮ್ ನಿದ್ದೆ, ಕರೆಕ್ಟ್ ಟೈಮ್ ಊಟ, ಮನಸ್ಸು ಶಾಂತವಾಗಿ ಇಟ್ಕೋಬೇಕು. ಮದ್ಯಪಾನ, ಧೂಮಪಾನ ಇವೆಲ್ಲ ಬಿಡ್ಬೇಕು. ಮಾಡೋದಿದ್ರೆ ಮಾಡ್ತಿದ್ರೆ ಬಿಡ್ಬೇಕು, ಮಾಡ್ತಿಲ್ಲ ಅಂದ್ರೆ ಅದ್ರ ಸಹವಾಸಕ್ಕೆ ಹೋಗ್ಬಾರ್ದು. ಇಲ್ಲಾಂದ್ರೆ ತುಂಬಾ ಕಷ್ಟ. ಅನಾರೋಗ್ಯದಿಂದ ಬಿದ್ರೆ ಯಾರು ಬರಲ್ಲ ಕಣ್ರಿ, ಯಾರು ಬರಂಗಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಫೆಸಿಲಿಟಿ ಇದಾವೆ. ನಮ್ಮ ಹತ್ರ ದುಡ್ಡಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಎಲ್ಲಿಂದ ದುಡ್ಡು ತರೋಣ ಅನ್ನೋರು ಬೇಕಿಲ್ಲ. ಎಲ್ಲ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಹಾರ್ಟ್ ಚೆಕಪ್ ಇದೆ, ಪ್ರೈಮರಿ ಟ್ರೀಟ್ಮೆಂಟ್ ಇದೆ. ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿರಿ. ECG ಮಾಡ್ಕೊಳ್ಳಿ, 2D ಎಕೋ ಮಾಡ್ಕೊಳ್ಳಿ, TMT ಮಾಡ್ಕೊಳ್ಳಿ. ನಾನು ಹಿಂದಿನ ವಿಡಿಯೋದಲ್ಲಿ ನನ್ನ ನಂಬರ್ ಕೂಡ ಹಾಕಿದ್ದೀನಿ, ನೋಡಿ ನೀವು ವಿಡಿಯೋದಲ್ಲಿ ನಂಬರ್ ಇದೆ. ಏನಾದರೂ ಸಲಹೆ ಸೂಚನೆ ಬೇಕು ಅಂತಂದ್ರೆ ನನಗೆ ಕಾಲ್ ಮಾಡಬಹುದು. ನಾನು ಎಷ್ಟಾಗುತ್ತೋ ಅಷ್ಟು ನಾನು ಸಲಹೆ ಸೂಚನೆಗಳು ಕೊಡ್ತೀನಿ. ಆದರೆ ನಾನೇ ಡಾಕ್ಟರ್ ಅಲ್ಲ, ಸಲಹೆ ಸೂಚನೆ ಕೊಡಬಹುದು, ನನಗಾದಷ್ಟು ಮಟ್ಟಿಗೆ ಸಹಾಯ ಮಾಡಬಹುದು. ಸೊ ಏನೇ ಇರಲಿ, ಆರೋಗ್ಯ ಕಡೆ ಗಮನ ಇರಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ
ನೋಡ್ತಾನೆ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ನಾನು ನಿಮ್ಮಲ್ಲಿ ಹೃದಯಪೂರ್ವಕ ಮನವಿ ಮಾಡಿಕೊಳ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೂ ನಮಸ್ಕಾರ.